Should be focusing you. No, both of us, brother. You sit down, brother. Just take it easy. We can sit in that chair and just focus. That's enough. Okay. So, why have we come here today? ಇವತ್ತು ನಾವು ಯಾಕೆ ಬಂದಿದ್ದೀವಿ ಇಲ್ಲಿ ಗೊತ್ತಿದೆಯಾ ನಿಮಗೆ? ಗೊತ್ತಿದೆಯಾ? ಇಲ್ವಾ? So, last time when we came, what did we do? ಒಂದ್ಸರಿ ನಾವು ಬಂದಾಗ 2 ದಿವಸ ಬಂದ್ಮೇಲ Counseling ಅಂದ್ರೆ exactly what did we do? ನಿಮ್ಮ ಕಷ್ಟ ಬಗ್ಗೆ ನೀವು ಹೇಳಿದ್ದೀವಿ, ಮತ್ತೆ ಬೇರೆ ಏನೆಲ್ಲ ನಾವು ಮಾತಾಡಿದ್ದೀವಿ. ಇಲ್ಲಿ ಬಾ. ದೊಡ್ಡವರಾದ್ಮೇಲೆ ಏನ್ ಮಾಡೋದು, ಮತ್ತೆ ಏನ್ ಓದ್ತೀರಾ, ಮತ್ತೆ ಕಷ್ಟ ಇರೋದು ಸಬ್ಜೆಕ್ಟ್, ಮತ್ತೆ ಡಿಸಿಪ್ಲಿನ್ ಬಗ್ಗೆ, ಊಟ ಮಾಡೋದು, ನಿದ್ದೆ ಮಾಡೋದು, ರೂಮ್ ಕ್ಲೀನಾಗಿ ಇಟ್ಕೊಳ್ಳೋದು, ಇದೆಲ್ಲ ನಾವು ಮಾತಾಡಿದೀವಲ್ಲ. ಯಾವಾಗ ಇದೆಯಾ? ಓಕೆ, ಗುಡ್. ಸೊ ಇವತ್ತು ವಿ ಹ್ಯಾವ್ ಟು ಕಿಕ್ ಆಫ್ ಅ ಪ್ರೋಗ್ರಾಮ್. ಸೊ ಇವತ್ತಿಂದ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂಕಲು ನಾನು ನಮ್ಮ ಜೊತೆ ಇನ್ನೂ ಸ್ವಲ್ಪ ಅಣ್ಣಂದಿರು ಅಕ್ಕಂದಿರು ಬರ್ತಾರೆ. ಇಲ್ಲಿ ಫೋನಲ್ಲಿ ಮೈಕಲ್ಲಿ ಇನ್ನೊಂದು ಆಯ್ತಾ? ಸೊ ಆ ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ವಿ ವಾಂಟ್ ಟು ಎಕ್ಸ್ಪ್ಲೇನ್ ಇಟ್ ಯು ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಇಟ್ ವಿಲ್ ಟೇಕ್ ಫ್ಯೂ ಮಂತ್ಸ್ ಫ್ರಮ್ ನೌ. ಸೊ ಆ ಪ್ರೋಗ್ರಾಮ್ ಏನಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಸ್ವಲ್ಪ ತಿಂಗಳು ಆಗುತ್ತೆ. ವೀಕ್ಲಿ ದಿಸ್ ವಿಲ್ ಟೇಕ್ ಸಮ್ ಮೋರ್ ವೀಕ್ಸ್, ದಿಸ್ ವಿಲ್ ಟೇಕ್ ಸಮ್ ಮೋರ್ ಮಂತ್ಸ್. ಅರ್ಥ ಆಯ್ತಾ? ಇದು ಸ್ಲೋ ಆಗಿ ವಿ ಹ್ಯಾವ್ ಟು ಡೂ. ಇದು ನಿಧಾನವಾಗಿ ನಾವು ಮಾಡ್ತೀವಿ. 6 ತಿಂಗಳು ಆಗ್ಬೋದು, 1 ವರ್ಷ ಆಗ್ಬೋದು. ಸೊ ನೀವು ನಮ್ಮನ್ನ 6 ತಿಂಗಳಿಗೆ 1 ವರ್ಷಕ್ಕೆ ವಾರದಲ್ಲಿ ಒಂದೊಂದು ಸಾರಿ ನೀವು ನೋಡ್ತೀರಾ. ಓಕೆನಾ? ಇದು ತುಂಬ ಸೀರಿಯಸ್ ಆದ ವಿಷಯ. ನಮ್ಮ ಸಮಯನ ಬಿಟ್ಟು ನಾವು ಬಂದು ನಿಮ್ಮ ಹತ್ರ ಸಮಯ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಕರೆಕ್ಟಾ? ನಮಗೂ ಕೆಲಸ ಇದೆ ಅಲ್ವಾ? ಆ ಕೆಲಸದಲ್ಲಿ ನಿಮಗೋಸ್ಕರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರ್ತಾ ಇದ್ದೀವಿ. ಯಾಕೆ ಬರ್ತೀವಿ ಅಂತ ಅಂಕಲ್ ಇವಾಗ ಹೇಳ್ತಾರೆ. ಸ್ಟ್ಯಾಂಡ್ ಇಲ್ಲ ನಮ್ಮದು, ಮೈಕ್ ಸ್ಟ್ಯಾಂಡಲ್ಲಿ. ಇವಾಗ ಲೈಫ್ ಅಂದ್ರೆ ಏನು? ಜೀವನ ಅಂದ್ರೆ ಏನು? ಶ್ವಾಸ ಮಾಡೋದು ಮತ್ತೆ ಇನ್ಹೇಲಿಂಗ್ ಅಂಡ್ ಎಕ್ಸೇಲಿಂಗ್, ಅದೇ ಜೀವನನ? ಅದೇ ಶ್ವಾಸ ಮಾಡೋದು ಜೀವನನ. ಜೀವನ ಅಂದ್ರೆ ಏನು? ಏನರ್ಥ? ಬರ್ತದೆ ನಿಮ್ಮ ಮೈಂಡಲ್ಲಿ ಏನು ಬರ್ತದೆ? ವಾಟ್ ಇಸ್ ಕಮಿಂಗ್ ಆನ್ ಯುವರ್ ಮೈಂಡ್? ಮತ್ತೆ ಗ್ರೋ ಮಾಡಿದ ತಕ್ಷಣ ಏನು ಮಾಡ್ತೀರಾ? When you were a child, you were playing with all kind of cricket bat, this and that and all that. When you were at the age of 7 or 8. Now, boys sitting there are between the age group of 12, 13, 14, 15, 16. You are going to be, you are in 10th standard, alva? See, some things are in my mind, but I might have forgotten. Forgive me for that, okay? Now, as you are growing, what changes are expected in you? Who can answer this question? ಓಕೆ. ಇವಾಗ ಚಿಕ್ಕ ಮಕ್ಕಳು ಇರುವಾಗ 6 ವಯಸ್ಸು 7 ವಯಸ್ಸು ಒಂಥರ ಇರ್ತೀರಾ. ಕಾಣಿಸ್ತಾ ಇದೆಯಾ ಈ ಪಿಕ್ಚರು? ಈ ಲೈಫ್ ಪಿಕ್ಚರು. ಬೇಬಿ, ಚಿಕ್ಕ ಹುಡುಗ, ಒಂದು 4ಇಂದ this fellow is only 4 years old. This fellow even ಬಂದು ಒಂದು 6 to 7 years. Then 8 to 9 years. ನೋಡಿ ಇವಾಗ ಎಲ್ಲ ಟೈರ್ಡ್ ಆಗಿಟ್ಟಿನ. ದಿಸ್ ಇಸ್ 20, 16 to 20 years. ಇವಾಗ ನಿಮ್ಮ ಏಜ್ ಗ್ರೂಪ್ ಅಂತೂ ಬಿಟ್ವೀನ್ 14 to 16 ಇರೋರು, ಮತ್ತೆ ಎಲ್ಲ ಚಿಕ್ಕ ಹುಡುಗರು, ಇವರೆಲ್ಲ ಈ ಕ್ಯಾಟಗರಿಯಲ್ಲಿ ಬರ್ತಾರೆ. ಓಕೆ, ನೌ ದೇರ್ ಆರ್ ವೇರಿಯಸ್ ಚೇಂಜಸ್ ಟು ಬಿ ಎಕ್ಸ್ಪೆಕ್ಟೆಡ್ ಇನ್ ಅ ಚೈಲ್ಡ್. ಇವಾಗ 5-year-old child will be drinking in a what? Milk in that bottle with that rubber thing. Now, can you do that? You yourself will be feeling very embarrassed, uncomfortable, alva? ಏನು ಮಕ್ಕಳಿಗೆ ಯೋಚನೆ ಮಾಡ್ತಾರೆ, ಸಮಥಿಂಗ್ ಇಸ್ ರಾಂಗ್ ಇನ್ ಮೈ ಹೆಡ್ ಅಂಡ್ ಆಲ್ ದಟ್. ನೀವು ಮಾಡಲ್ಲ, ಕರೆಕ್ಟ್? ಬಿಕಾಸ್ ಯು ಆರ್ ಗ್ರೋನ್ ಅಪ್. ನೌ ಇಸ್ ಇಟ್ ಓನ್ಲಿ ಅಬೌಟ್ ದಟ್? The changes is only about drinking milk in a glass. Now you will be drinking milk in a
cup of glass or a cup and saucer or something like that. Is that only about changes? ಇವಾಗ ಚಿಕ್ಕ ಮಗು ಹಾಲು ಕುಡಿತದೆ ಬಾಟಲ್ನಲ್ಲಿ, ಕರೆಕ್ಟಾ? ದೊಡ್ಡ ಹುಡುಗರು ನೀವು ಬಾಟಲ್ನಲ್ಲಿ ಹಾಲು ಕುಡಿತೀರಾ ಇಲ್ಲ ಟಮ್ಲರ್ನಲ್ಲ? ಸೊ ವಯಸ್ಸು ದೊಡ್ಡವರು ಆಗ್ತಾ ಆಗ್ತಾ ಬದಲಾವಣೆ ಬರ್ತದೆ. ಇವಾಗ ಬದಲಾವಣೆ ಬರೀ ಊಟದಲ್ಲ ಇಲ್ಲ ಆಟದಲ್ಲ, ಬೇರೆ ಬೇರೆ ವಿಷಯದಲ್ಲೂ ಬದಲಾವಣೆ ಬರಬೇಕು ಅಲ್ವಾ? ನಿಮ್ಮ ಮೈಂಡ್ನಲ್ಲಿ ಯಾವ್ಯಾವ ಚೇಂಜಸ್ ಬರ್ತದೆ? ವಾಟ್ ಈಸ್ ಕಮಿಂಗ್ ಆನ್ ದ ಟಾಪ್ ಆಫ್ ಯುವರ್ ಮೈಂಡ್? ಪ್ಲೀಸ್ ಸ್ಪೀಕ್ ಅಪ್. What are the changes should come from that rubber, that nipple all the way to tumbler you have gone. Now, anything else should change. ಬೇರೆ ಏನೇ ವಿಷಯ ಬದಲಾವಣೆ ಆಗುತ್ತೆ ನಮ್ಮ ಸ್ಪೀಡ್ ದೊಡ್ಡವರಾಗಬೇಕು ಅಂತ. ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್ ಅಂದ್ರೆ ಏನು? ಕ್ಲೀನ್ ಆಗಿರೋದು. ಯಾವ್ದು ಕ್ಲೀನ್ ಆಗಿರಬೇಕು? ಊಟ ಮಾಡುವಾಗ ಕ್ಲೀನ್ ಅದು ಮಾತ್ರ ಲೈಫ್ ಅಲ್ಲ. ನೀವು ಎನ್ವಿರಾನ್ಮೆಂಟ್ ಕ್ಲೀನ್ ಆಗಿ ಇಟ್ಕೊಳ್ಳೋದು only one aspect is of that life, right? Life is much bigger than that. ಇವಾಗ ನೀವು ಹೇಳಿದ್ದು ಕರೆಕ್ಟು. ನೀವು ಸ್ನಾನ ಮಾಡಬೇಕು, ಬಟ್ಟೆ ಕ್ಲೀನಾಗಿ ಇಟ್ಕೋಬೇಕು, ನಿಮ್ಮ ಬೆಡ್ ಕ್ಲೀನಾಗಿ ಇಟ್ಕೋಬೇಕು, ಅದೆಲ್ಲ ಒಂದು ಡಿಸಿಪ್ಲಿನ್. ಯೂನಿಫಾರ್ಮ್ ಚೆನ್ನಾಗಿ ಇಟ್ಕೊಳ್ಳೋದು. ಆದರೆ ಜೀವನ ಅದು ಮಾತ್ರ ಅಲ್ಲ, ಡಿಸಿಪ್ಲಿನ್ನಲ್ಲಿ ಶಿಸ್ತಿನಲ್ಲಿ ಇನ್ನೂ ಜಾಸ್ತಿ ಕಾರ್ಯಗಳು ಬರ್ತವೆ. These are all external features what we are talking here, which is great. ಚೆನ್ನಾಗಿ ಮಾಡ್ತೀರಾ, okay? But what about the inside features? ಇದೆಲ್ಲ ನೋಡೋದು. ಇವಾಗ ನಾವು ಬಂದು ನೋಡಿದ್ರೆ ಬಟ್ಟೆ ಕೊಳೆಯಾಗಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ, ಕರೆಕ್ಟಾ? ಅದ್ರ ಜೊತೆ ಒಳಗಡೆ ಮನಸ್ಸು ನಾವು ನೋಡಬೇಕು, ಅದು ಬದಲಾವಣೆ ಆಗಬೇಕು. About that only we are going to bring that pattern. We are going to kick off this program and we are going to talk about both external and internal. ಇವಾಗ ಇಲ್ಲಿ ನೋಡುವಾಗ ಗೊತ್ತಾಗುತ್ತೆ ನಿಮಗೆ. Come closer, just here. ನೋಡಿ, ಇದೇ ಲೈಫ್ ಎನ್ವಿರಾನ್ಮೆಂಟ್, ಸ್ಟಡಿ, ಸೈಕ್ಲಿಂಗ್, ಎಕ್ಸರ್ಸೈಸ್ ಹ್ಯಾಬಿಟ್ಸ್, ಮತ್ತೆ ಸ್ಟಡಿಂಗ್, ವರ್ಕ್. ಇದು with the teacher, you are sitting and you are disciplined. All these things will have to totally talk about life. You may be good at ironing the clothes, polishing your shoes, but if you are bad at studies, you are still not good. ಸೊ ಈ ಚಾರ್ಟ್ನಲ್ಲಿ ನೋಡಿದ್ರೆ ದೊಡ್ಡವರು ಆಗುವಾಗ ಏನೇನು ವಿಷಯಗಳು ಡಿಸಿಪ್ಲಿನಲ್ಲಿ ಬರ್ತದೆ. ಆ ಡಿಸಿಪ್ಲಿನ್ ಇದ್ದರೆ ಅದು ಚೆನ್ನಾಗಿ ಮಾಡೋಕ್ಕಾಗುತ್ತೆ. ಅದರಲ್ಲಿ ಇವಾಗ ಹೊರಗಡೆ ಮಾತ್ರ ಬಟ್ಟೆನ ಆಯನ್ ಮಾಡಿ ಚೆನ್ನಾಗಿ ಇಟ್ಕೊಂಡು ಸ್ಕೂಲ್ಗೆ ಟಿಪ್ ಟಾಪ್ ಆಗಿ ಹೋದ್ರೆ ಅದು ಸಾಕ? ಸ್ಕೂಲ್ಗೆ ಇಲ್ಲ ಕಾಲೇಜ್ಗೆ ಚೆನ್ನಾಗಿ ಓದಬೇಕು, ಅದ್ರ ಜೊತೆ ನೀಟಾಗೂ ಇರಬೇಕು, ಓದೋದು ಚೆನ್ನಾಗಿ ಮಾಡಬೇಕು. ಇವಾಗ ಚೆನ್ನಾಗಿ ಓದ್ಬಿಟ್ಟು ಮತ್ತೆ ಕೆಲಸ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಆರ್ ಯು ಸ್ಟಿಲ್ ಪರ್ಫೆಕ್ಟ್? ಇಲ್ಲ ತಾನೆ? ಸೊ ಲೈಫ್ ಇಸ್ ಅಬೌಟ್ ಮಲ್ಟಿಪಲ್ ಫ್ಯಾಸೆಟ್ ಆಫ್ ಥಿಂಗ್ಸ್ ಅಂದ್ರೆ ತುಂಬಾ ಕಾರ್ಯಗಳು ದೇ ಆರ್ ಕನೆಕ್ಟೆಡ್ and you have to deal with every one of those. If you miss on one thing, ivaga train, what is that? For some time, let me have a coffee. Train driver, if he thinks like that, let me have a cup of coffee. Train is anywhere running. What will happen? In that 5 minutes, he could meet with an accident and it will cost thousands of lives that are traveling in that train. Correct alva? Artha aitalla? ಇವಾಗ ಅವ್ರು ಹೇಳ್ತಾ ಇರೋದು ಎಲ್ಲ ಜಾಸ್ತಿ ವಿಷಯಗಳಿದೆ ನಮ್ಮ ಜೀವನದಲ್ಲಿ ಆ ಡಿಸಿಪ್ಲಿನ್ ಒಳಗಡೆ ಇಟ್ಕೊಳ್ಳೋಕ್ಕೆ. ಎಕ್ಸಾಂಪಲ್ಲು, ಇವಾಗ ಟ್ರೈನ್ ಓಡಿಸ್ತಾ ಹೋಗ್ತಾ ಇದ್ದಾರೆ. ಸರಿ, ಟ್ರೈನ್ ಪಾಟಿಗೆ ಓಡಲಿ, ನಾನು ಟೀ ಕುಡಿತೀನಿ, ಕಾಫಿ ಕುಡಿತೀನಿ ಅಂತ ಸ್ಟಿಯರಿಂಗ್ನ ಬಿಟ್ಬಿಟ್ರೆ ಟ್ರೈನ್ ಹೋಗುತ್ತಾ? ಏನಾಗುತ್ತೆ? ಆಕ್ಸಿಡೆಂಟ್ ಆಗಿ ಒಳಗಡೆ ಇರೋ ಜನರು ಎಲ್ಲ ಸತ್ತೋಗ್ತಾರೆ, ಕರೆಕ್ಟಾ? ಸೊ ಈ ಪ್ರೋಗ್ರಾಮ್ ಒಂದು 6 ತಿಂಗಳು ಆಗುತ್ತೆ. ನಿಮಗೆ ನಿಮ್ಮ ಜೀವನನ ಹೇಗೆ ಚೆನ್ನಾಗಿ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ, ಸರಿನಾ? ಈಗ ಮುಂದೆ ಕೂತ್ಕೊಂಡಿರೋದು ಚಿಕ್ಕ ಹುಡುಗರು, ಅರ್ಥ ಆಯ್ತಾ ನಾನು ಹೇಳ್ತಾ ಇದ್ದೀನಿ ಅಂತ? ಅರ್ಥ ಆಗ್ತಾ ಇದೆಯಾ? ಓಕೆ, ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯು ಶುಡ್ ಟೆಲ್, ಬಿಕಾಸ್ ಯು ಆರ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್, ಎವ್ರಿವನ್, ನಾಟ್ ಓನ್ಲಿ ದ ಬಿಗರ್ ಚಿಲ್ಡ್ರನ್. ಓಕೆ, ನಾವು ಇವಾಗ ಕಾನ್ಸಂಟ್ರೇಟ್ ಮಾಡಿ ಅರ್ಥ ಇಲ್ಲ ಅಂದ್ರೆ ಯು ಹ್ಯಾವ್ ಟು ಆಸ್ಕ್ ಮೀ ಕ್ವೆಶ್ಚನ್ಸ್. ಡೋಂಟ್ ಬಿ ಕ್ವೈಟ್.
ಅರ್ಥ ಆಗಿಲ್ಲ ಅಂದ್ರೆ ಪ್ರಶ್ನೆ ಕೇಳಿ, ಕೈ ಮೇಲೆ ಎತ್ಬಿಟ್ಟು ಪ್ರಶ್ನೆ ಕೇಳಿ. So this program contains of 3 parts. ಎಷ್ಟು parts ಇದೆ? 3 parts. Part number 1, Bible study. ಇಲ್ಲಿ Bible study ಅಂದ್ರೆ, while I was talking to all of you, you were saying I will be going through Psalms, I will be going through Proverbs and all that. ಅದು ಮಾತ್ರ Bible study ನಾ? Bible ಅಲ್ಲಿ ಎಷ್ಟು ಬುಕ್ ಇದೆ ಟೋಟಲ್? 66 ಬುಕ್ಸ್ ಓದಬೇಕು. Only then you can say I have studied Bible. ಕರೆಕ್ಟ್ ತಾನೆ? ನಾನು ಹೇಳ್ತಾ ಇರೋದು ಕರೆಕ್ಟ್ ತಾನೆ? ಈಗ ಸಾಮ್ಸ್ ಇಲ್ಲಿ ಒಂದು, ಪ್ರಾವರ್ಬ್ಸ್ ಅಲ್ಲಿ ಒಂದು, ಮ್ಯಾಥ್ಯೂ ಇಲ್ಲಿ, ಮತ್ತೆ ಮಾರ್ಕ್, what will happen to Obadiah, Habakkuk, Isaiah? They will be very angry at you because they gave their life to write those books, ಅಲ್ವಾ? ಇವಾಗ ಅಂಕಲ್ ಹೇಳೋದು ಬರೀ ಸಾಮ್ಸ್, ಸ್ವಲ್ಪ ಪ್ರಾವರ್ಬ್ಸ್, ಸ್ವಲ್ಪ ಮ್ಯಾಥ್ಯೂ ಮಾತ್ರ ಓದ್ಬಿಟ್ರೆ ಅದು ಫುಲ್ ಬೈಬಲ್ ತಿಳ್ಕೊಳ್ಳೋದು ಆಗಲ್ಲ. ಬೇರೆ ಬೇರೆ ಬುಕ್ಸು ಇದೆ, ಉಪಾಧ್ಯಾಯ, ಹಬಕ್ಕೂಕ್, ಅದರಲ್ಲೂ ನಮಗೆ ಕಲ್ತ್ಕೊಳ್ಳೋಕೆ ತುಂಬ ವಿಷಯಗಳಿದೆ. ನಾವು ಅದನ್ನು ಓದಬೇಕು. That's exactly what we are going to do. ಅದೇ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಚಾರ್ಟ್ ತರ ಕರಿಕ್ಯುಲಮ್ ಅಜೆಂಡಾ. ಇವಾಗ ನೀವು ಸ್ಕೂಲ್ ಹೋದ ತಕ್ಷಣ ನಿಮಗೆ ಟೈಮ್ ಟೇಬಲ್ ಕೊಡ್ತಾರಲ್ಲ, ಫಸ್ಟ್ ಪೀರಿಯಡ್ ಮ್ಯಾಥ್ಸ್, ಸೆಕೆಂಡ್ ಪೀರಿಯಡ್ ಇಂಗ್ಲಿಷ್, ಥರ್ಡ್ ಪೀರಿಯಡ್ ಕೆಮಿಸ್ಟ್ರಿ, ಆ ಥರ. ಸೊ ವಾಟ್ ವಿ ಆರ್ ಪ್ಲಾನಿಂಗ್ ಟು ಡೂ ಹಿಯರ್ ಇಸ್ ಒಂದು ಚಾರ್ಟ್ ತರ ಬಿಲ್ಡ್ ಮಾಡಿ ನಿಮಗೆ ಗೈಡ್ ಮಾಡ್ತೀವಿ ನಾವು ಹೆಂಗ್ ಬೈಬಲ್ ಓದೋದು. Every day what you could read in a systematic order, not taking the Bible, give me a magic verse. Bible is not a magic book. ಅರ್ಥ ಆಯ್ತಲ್ಲ? Bible is not a magic book. It's a book that you could read things and practically understand. ಅದಕ್ಕೆ ಸ್ವಲ್ಪ ಪ್ಯಾಟರ್ನ್, some guidance ಇದು ನಾವು ಮಾಡ್ತೀವಿ. This is what exactly we are going to learn together. ಅರ್ಥ ಆಯ್ತಲ್ಲ? ಬೈಬಲ್ ಸ್ಟಡಿನಲ್ಲಿ ವಾರ ನಾವು ಸ್ವಲ್ಪ ಟಾಪಿಕ್ಸ್ ಕೊಡ್ತೀವಿ. ಹೇಗೆ ಅದನ್ನ ನೀವು ಓದ್ಬಿಟ್ಟು ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಜೊತೆಗೆ ಅದಕ್ಕೆ ಹೋಮ್ವರ್ಕ್ ಇರುತ್ತೆ, ಚಿಕ್ಕ ಹೋಮ್ವರ್ಕ್ ವಾರ ನೀವು ಮಾಡಬೇಕು ಎಲ್ಲರೂ, ಓಕೆನಾ? ನಾವು ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದೀವಿ. ಇಟ್ಸ್ ಓನ್ಲಿ ನಾಟ್ ಅಬೌಟ್ ಪ್ರೀಚಿಂಗ್. ನಾವು ಪ್ರೀಚಿಂಗ್ ಮಾಡೋದು, ನೀವು ಕೂತ್ಕೊಂಡು ಹಂಗೆ ಕೇಳ್ತಾ ಇರೋದು, ನಿಧ ಮಾಡೋದು, ಈ ಥರ ಮಾಡೋದು, ವಿ ವಿಲ್ ನಾಟ್ ಡೂ ದಟ್. ವಿ ವಿಲ್ ಮೇಕ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ವಿಲ್ ಮೇಕ್ ಸ್ಕಿಟ್ಸ್, ವಿಲ್ ಮೇಕ್ ಈವೆಂಟ್ಸ್, ಆ ಥರ we will do it, and that's the program number 1. ಅರ್ಥ ಆಯ್ತಾ? ಏನಾದರೂ ಪ್ರಶ್ನೆ ಇದೆಯಾ? ಎನಿಥಿಂಗ್ ಅನ್ಕ್ಲಿಯರ್? ಕ್ಲಿಯರ್ ತಾನೆ? ಎಲ್ಲರೂ ಕ್ಲಿಯರ್ ತಾನೆ? ನಿಮ್ಗೆ ಕ್ಲಿಯರ್ ಆಯ್ತಾ? ಓಕೆ. ಪ್ರೋಗ್ರಾಮ್ ನಂಬರ್ 2. Who can read this? ಜಾಬ್ ಆಪರ್ಚುನಿಟಿ ಅಂದ್ರೆ we are not running a employment exchange. ಈಗ ರೆಡಿ ಮಾಡ್ತಾ ಇದ್ದೀವಿ ಹೆಂಗ್ ಜಾಬ್ ಥಿಂಕ್ ಮಾಡೋದು. While I was talking to most of you want to become a police officer. ನೀವು ಮಿಲಿಟರಿನಲ್ಲಿ ಹೋಗಬೇಕು, ಪೈಲಟ್ ಆಗಿ ಮಾಡಬೇಕು, ಆಕ್ಟರ್, ಕರೆಕ್ಟ್ ತಾನೆ? ಆಕ್ಟರ್ ಆಗಿ ಆಗಬೇಕು, ಆಕ್ಟರ್ ಆಗಿ ಆಗಬೇಕು, ಆ ಥರ. ಇದರಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ನಿಮಗೆ ಅರ್ಥ ಆಗ್ತಾನೆ ಇಲ್ಲ. ಅದಕ್ಕೆ ಯು ವಾಂಟ್ ಟು ಬಿಲ್ಡ್ ಅ ಲಿಟಲ್ ಪ್ರೋಗ್ರಾಮ್ ಗೈಡೆನ್ಸ್. ಈಗ ತುಂಬ ಸರಿ ಜಾಬ್ ಆಪರ್ಚುನಿಟೀಸ್ ಇದೆ. ಪ್ರಾಕ್ಟಿಕಲ್ ಆಗಿ ನೀವು ಗೊತ್ತಿರಬೇಕು, ಅರ್ಥ ಮಾಡ್ಕೋಬೇಕು. ಈಗ ಪೈಲಟ್ ಅಂದರೆ ತುಂಬ ಖರ್ಚು ಮಾಡಬೇಕು. ಯಾರು ಖರ್ಚು ಮಾಡ್ತಾರೆ? ಹೆಂಗೆ ಸಿಗ್ತದೆ ನಿಮಗೆ? ಅದೆಲ್ಲ ಅರ್ಥ ಆಗಬೇಕಲ್ಲ. ಅದಕ್ಕೆ ನಿಮಗೆ ಕಾಂಪ್ರೆನ್ಸಿವ್ಲಿ ವಿಲ್ ಶೋ ಯು. ಕಾರ್ಪೆಂಟ್ರಿ ವರ್ಕ್ ಅಂದರೆ ಏನು, ಪ್ಲಂಬಿಂಗ್ ವರ್ಕ್ ಅಂದರೆ ಅದರಲ್ಲಿ ಏನು ಬೆನಿಫಿಟ್ಸ್ ಇದೆ, ಹೆಂಗೆ ನೀವು ಹಣ ಮಾಡ್ಬೋದು, ಹೆಂಗೆ ನೀವು ಲೈಫ್ನಲ್ಲಿ ಸೆಟಲ್ ಮಾಡ್ಬೋದು, ನೀವು ಅವ್ರ ಆಫೀಸ್ ಸೆಟಪ್ ಮಾಡ್ಬೋದು. ನಿಮ್ಮ ಕೆಳಗೆ ತುಂಬ ಸರಿ ಜನರು ಕೆಲಸ ಮಾಡ್ಬೋದು, ನೀವು ಕೆಲಸ ಕೊಡ್ಬೋದು. ಓನರ್ ಆಗ್ಬೋದು, ನೀವು ಆಫೀಸ್ ರನ್ ಮಾಡ್ಬೋದು, ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಪ್ಲಂಬಿಂಗ್ ಇಸ್ ನಾಟ್ ಅ ಬ್ಯಾಡ್ ಜಾಬ್. ಅದು ಕೆಟ್ಟ ಕೆಲಸ ಅಲ್ವಾ? ಕೆಟ್ಟ ಕೆಲಸ ಅಲ್ಲ, ಅದು ಒಳ್ಳೆ ಕೆಲಸನೇ. ಎಲೆಕ್ಟ್ರಿಷಿಯನ್, ಇವಾಗ ಕರೆಂಟ್ ಹೋಗಿದ್ರೆ, ಇವಾಗ ಫ್ಯೂಸ್ ಆಗಿದ್ರೆ ಏನು ಮಾಡ್ತೀರಾ? ಎಲೆಕ್ಟ್ರಿಷಿಯನ್ಗೆ ಕಾಲ್ ಮಾಡ್ತೀರಾ. ಎಲೆಕ್ಟ್ರಿಷಿಯನ್ ಇಸ್ ಸಚ್ ಎ ಗ್ರೇಟ್ ಜಾಬ್. ಆ ಥರ ಅವೇರ್ನೆಸ್ ಅಂದರೆ ಏನು ಹೇಳ್ತೀರಾ? ಇವಾಗ ಏನೇನು ಕೆಲಸಗಳಿವೆ ಅಂತ ನಾವು ನಿಮಗೆ ಹೇಳ್ಕೊಡ್ತೀವಿ. ಚೆನ್ನಾಗಿ ಓದಿದ್ರೆ ಏನೇನು ಕೆಲಸ ಸಿಗ್ತದೆ, ಅದಕ್ಕೆ ಏನೇನು ಓದಬೇಕು, ಸ್ವಲ್ಪ ನೀವು ಎಕ್ಸಾಮ್ಸ್ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾನೆ ಇಲ್ಲ. ಇವಾಗ ಏನು ಮಾಡ್ತೀರಾ ಗೊತ್ತಿದೆಯಾ ನಿಮಗೆ? ಇಲ್ಲ ತಾನೆ? ಅದು ಹೇಳ್ಕೊಡೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಆ ಪ್ರೋಗ್ರಾಮ್ ಬಗ್ಗೆ ಹೇಳ್ಕೊಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ ಯು ಕ್ಯಾನ್ ಮೇಕ್ ಯುವರ್ ಚಾಯ್ಸಸ್. Every year passes by, you are not growing younger, you are growing older. From 14 years you will become 15 years. From 15 years you will become 16 years.
ವರ್ಷ ವರ್ಷ ನೀವೇನು ಯಾರು ಚಿಕ್ಕವ್ರು ಆಗ್ತಾ ಇದ್ದೀರಾ ಇಲ್ಲ ದೊಡ್ಡವ್ರು ಆಗ್ತಾ ಇದ್ದೀರಾ? ಇವಾಗ ಪಾಪ ಬಂದು ನಿನ್ನ ಇಲ್ಲಿ ಹೋಮ್ ನಲ್ಲಿ ಇಟ್ಟಿದ್ದಾರೆ, 20 ವರ್ಷ ಆದ್ಮೇಲೆ ಇಟ್ಟಿರ್ಬೋದಾ? ಏನ್ ಮಾಡ್ತೀರಾ? ಹೊರಗಡೆ ಹೋಗ್ಬಿಟ್ಟು ಏನ್ ಮಾಡ್ತೀರಾ? ಗೊತ್ತಿರ್ಬೇಕಲ್ಲ, ಅದಕ್ಕೆ ನಾವು ಸಹಾಯ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಅರ್ಥ ಮಾಡ್ತೀವಿ ಏನೇನ್ ಮಾಡ್ಬೋದು, ಏನೇನ್ ಕೆಲಸ ಇದೆ ನಮ್ಮ ದೇಶದಲ್ಲಿ, ಅದಕ್ಕೆ ಎಷ್ಟು ಹಣ ಸಿಗ್ತದೆ, ಅದನ್ನ ಹೇಗ್ ಮಾಡೋದು ಚೆನ್ನಾಗಂತ ಕಲ್ತ್ಕೊಡ್ತೇವೆ. ನೀವು ಲೈಫ್ ನಲ್ಲಿ ಎಷ್ಟು ಕ್ವಿಕ್ ಆಗಿ ಸೆಟಲ್ ಆಗ್ಬೋದು ಆ ಥರ ನಿಮ್ಗೆ ಗೊತ್ತಿಲ್ಲ. ಸೊ ಅದು ಹೇಳ್ಕೊಡೋದಕ್ಕೆ ನಮಗೆ ಒಂದು ಟೀಮ್ ಅಕ್ಕ ಅಣ್ಣ ಬರ್ತಾರೆ, ಅದೆಲ್ಲ ಮಾಡ್ಕೊಡ್ತಾರೆ. ಯು ಹ್ಯಾವ್ ಟು ಜಸ್ಟ್ ಕಾನ್ಸಂಟ್ರೇಟ್. ಅಷ್ಟು ಕಷ್ಟನ ಅದು, ಕಾನ್ಸಂಟ್ರೇಟ್ ಮಾಡಿ ಮತ್ತೆ ಲಿಸನ್ ಮಾಡಿ ಮತ್ತೆ ಡೆಸಿಷನ್ ಮಾಡೋದು ಕಷ್ಟ ಇಲ್ಲ ತಾನೆ? ಇದೇ ಕಷ್ಟ ಕೆಲಸ. ಎಷ್ಟು ಎಫರ್ಟ್ಸ್ ಮಾಡಿದೀವಿ ಗೊತ್ತಾ ನಿಮಗೆ? ಈ ತರ ಚಾರ್ಟ್ ಮಾಡ್ಕೊಂಡು, ಈ ತರ ಕರಿಕ್ಯುಲಮ್ ಮಾಡಿಕೊಂಡು, ಮತ್ತೆ ಮಕ್ಕಳೆಲ್ಲ ಬರ್ತಾರೆ ನಮ್ಮ ಜೊತೆಗೆ ಬಂದು ನಿಮ್ಮೆಲ್ಲ ಸಹಾಯ ಮಾಡೋದಕ್ಕೆ ನಾವು ಎಷ್ಟೊಂದು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ನೀವು ಅರ್ಥ ಮಾಡ್ಕೋಬೇಕು. ಇವಾಗ ನಮ್ಗೆ ಕೆಲಸ ಇದೆ, ನಾನು ಹೇಳಿದ್ನಲ್ಲ, ಅದನ್ನ ಕೆಲಸನೂ ಮಾಡಿಕೊಂಡು ನಿಮ್ಗೋಸ್ಕರ ನಮ್ಮ ಇಂಡಿಯಾ ದೇಶದಲ್ಲಿ ಏನೇನು ಕೆಲಸ ಇದೆ ಅಂತ ನಾವು ಹುಡುಕಿ ತುಂಬಾ ಜನರ ಜೊತೆ ಮಾತಾಡಿ ನಿಮ್ಮ ಹತ್ರ ಅದು ತಗೊಂಡ್ ಬರ್ತೀವಿ, ಸರಿನಾ? ಅದನ್ನ ನೀವು ಚೆನ್ನಾಗಿ ಕೇಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಇದೆಲ್ಲ ಪಡಿಸ್ಬೇಕಾಗಲ್ಲ. ಎನ್ಎನ್ಎ ಜಾಬ್ಸ್ ಇವಾಗ ಚಾರ್ಟ್ ನೋಡ್ಕೊಂಡು ನಿಮಗೆ he will tell you what are all the jobs. Okay, let us see. ಈ ಲಿಸ್ಟ್ ಅಲ್ಲಿ ಏನೇನು ಕೆಲಸಗಳಿವೆ ಅಂತ while Delvin is reading, how if you know, you have to lift your hands. ಗೊತ್ತಿದ್ರೆ ಈ ಕೆಲಸ ಮಾಡಿ ಗೊತ್ತಿದ್ರೆ ಕೈ ಎತ್ತಿ. Let me see how many of you know how many things. Tell this, how many of you know? ಎಷ್ಟು ಜನಕ್ಕೆ ಎಷ್ಟು ಕೆಲಸ, ಈ ಕೆಲಸಗಳ ಬಗ್ಗೆ ಗೊತ್ತಿದೆ ಅಂತ ನೋಡೋಣ. Keep mic with it. ಅಕೌಂಟೆಂಟ್ ಯಾರು ಗೊತ್ತಿದೆ ಆ ಜಾಬ್ ಬಗ್ಗೆ? ಅಕೌಂಟೆಂಟ್ ಕ್ವಿಕ್ ಯಾರು ಗೊತ್ತಿದೆ? ಅಕೌಂಟ್ಸ್ ಬರೆಯೋರು. No, you don't have to explain. You have to just ask how much they know. ಅಕೌಂಟೆಂಟ್ ಗೊತ್ತಿದೆಯಾ? ಅಕೌಂಟೆಂಟ್ ಅಂದ್ರೆ ಗೊತ್ತಿಲ್ಲ ತಾನೆ? ಸೊ ಗೊತ್ತಿರಬೇಕಲ್ಲ. You need to know, right? Then only you will know whether you will fit in there or not. Correct? Okay. Second. Actor. Okay. Next. Geologist. Geologist ಅಂದ್ರೆ ಏನು? ಈಗ ಭೂಮಿ ಇದೆ ತಾನೆ, ಅದರಲ್ಲಿ ಸ್ವಲ್ಪ ರಿಸರ್ಚ್ಗಳು ಮಾಡ್ತಾರೆ. ಸಾಯಿಲ್ ರಿಸರ್ಚ್ ಮತ್ತೆ ರಾಕ್ ರಿಸರ್ಚ್ ಎಲ್ಲ ಹುಡ್ಕೊಂಡು ಎಷ್ಟು ದೊಡ್ಡ ಕೆಲಸ ಗೊತ್ತಾ ನಿಮಗೆ? ಸೊ ಯು ನೀಡ್ ನಾಟ್ ಬಿ ಗ್ರೇಟ್ ಅಟ್ ಸ್ಟಡೀಸ್. ನೀವು ಸೂಪರ್ ಮಾರ್ಕ್ಸ್ ತಗೋಬೇಡಿ. ನೀವು ಯು ಕ್ಯಾನ್ ಬಿ ಅನ್ ಆವರೇಜ್ ಸ್ಟೂಡೆಂಟ್ ಆಗಿದ್ರೇನೆ ಸಾಕು. ಬಟ್ ಯು ಕ್ಯಾನ್ ಬಿ ಅ ಗ್ರೇಟ್ ಜಿಯಾಲಜಿಸ್ಟ್. ಸಮ್ ಪೀಪಲ್ ಮೇ ಬಿ ಗುಡ್ ಅಟ್. ಓಕೆ, ಅಂಡ್ ಯು ವಿಲ್ ಗೆಟ್ ಒಳ್ಳೆ ಜಾಬ್ ಸಿಗ್ತದೆ, ಗವರ್ಮೆಂಟ್ ಜಾಬ್ ಸಿಗ್ತದೆ, ಲೈಫ್ ಸೆಟಲ್ ಆಗಿರುತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. Golfer. That is okay. Next. Pilot. Hairdresser. ಬಾರ್ಬರ್ ಶಾಪ್ ಹೋಗ್ತಿರಲ್ಲ, ಈಗ 3 ತಿಂಗಳು ಬಾರ್ಬರ್ ಶಾಪ್ ಹೋಗಿಲ್ಲ ಅಂದ್ರೆ ಏನಾಗುತ್ತೆ? ಪಾಪ ಬರ್ತಾರೆ with a big stick. What are you doing all these things? You know, growing long hair. So ಬಾರ್ಬರ್ ಅಂದ್ರೆ ಅಷ್ಟೊಂದು, ಹೇರ್ ಡ್ರೆಸ್ಸರ್ ಅಂದ್ರೆ ಬಾರ್ಬರ್ ಅಂದ್ರೆ ಇಟ್ ಇಸ್ ನಾಟ್ ಎ ಲೋವರ್ ಜಾಬ್. ಚಿಕ್ಕ ಕೆಲಸ ಅಲ್ಲ. ಎಲ್ಲರೂ ಬರ್ತಾರೆ ನಿಮ್ಮ ಅಂಗಡಿಗೆ, ಎಲ್ಲರೂ ಹೇರ್ ಸ್ಟೈಲ್ ಮಾಡಬೇಕು. ಈಗ ರಿಚ್ ಪೀಪಲ್ ಏನೋ ಇರೋದು. ಓಕೆ, ರಿಚ್ ಅಂದ್ರೆ ಏನು? ಶ್ರೀಮಂತ ಜನರು ಬರ್ತಾರೆ ನಿಮ್ಮ ಶಾಪ್ಗೆ, ನಿಮಗೆಲ್ಲ ಇದಾಗುತ್ತೆ, ಸರಿನಾ? ಆ ಕೆಲಸ ಹುಡ್ಕೋದು ಹೆಂಗೆ ಕಳ್ಕೊಳ್ಳೋದು ಹೆಂಗೆ? ಆರ್ಟಿಸ್ಟ್ ಬಿಡಿ, ಮ್ಯೂಸಿಷಿಯನ್ ನೀವು ಬಿಡಪ್ಪ, ನಾನೇ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ಪಿಕಪ್ ಸಮಥಿಂಗ್. ಕ್ಯಾಬ್ ಡ್ರೈವರ್. ಯಾರಿಗೆಲ್ಲ ಡ್ರೈವಿಂಗ್ ಕೆಲಸ ಇಷ್ಟ? ಕ್ಯಾಬ್ ಡ್ರೈವರ್. ನಾವು ಬಂದಿರೋದೇ ಕ್ಯಾಬ್ನಲ್ಲಿ. ಕ್ಯಾಬ್ ಇಲ್ಲ ಅಂದ್ರೆ ವಿ ವುಡ್ ನಾಟ್ ಹ್ಯಾವ್ ಕಮ್ ಹಿಯರ್. ಅರ್ಥ ಆಯ್ತಾ? ಈ ಕೆಲಸನಲ್ಲಿ ಯು ಹ್ಯಾವ್ ಟು ಥಿಂಕ್. ಐ ಗಿವಿಂಗ್ ಯು ಸಮ್ ಎಕ್ಸಾಂಪಲ್ಸ್. ಅರ್ಥ ಆಯ್ತಾ ನಿಮಗೆ? ಇದು ಸುಮ್ಮನೆ ಉದಾಹರಣೆ ಕೊಡ್ತಾ ಇರೋದು, ಯಾವ್ಯಾವ ತರ ಕೆಲಸಗಳಿವೆ ಅಂತ. ತುಂಬಾ ಸರಿ ಕೆಲಸಗಳಿದೆ. ನೀವು ಇಂಟ್ರೆಸ್ಟೆಡ್ ಅಂದ್ರೆ ಅದರಲ್ಲಿ ಡೀಟೇಲ್ ಆಗಿ ಹೋಗ್ಬೋದು. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇದು ಪ್ರೋಗ್ರಾಮ್ ನಂಬರ್ 2.
ಅರ್ಥ ಆಯ್ತಾ? ಪ್ರೋಗ್ರಾಮ್ ನಂಬರ್ 1 ಏನು? ಬೈಬಲ್ ಸ್ಟಡಿ. ಬೈಬಲ್ ಸ್ಟಡಿ ವಿಲ್ ಟೀಚ್ ಯು ಪ್ಯಾಟರ್ನ್. ಅರ್ಥ ಆಯ್ತಲ್ಲ? ಸಿಮಿಲರ್ಲಿ ಅದೇ ತರ ಇದು ಈ ಜಾಬ್ಸ್ ಕೆಲಸಗಳ ಬಗ್ಗೆ we will teach you many things. You can pick. ನೀವು ಚಾಯ್ಸಸ್ ಮಾಡಬಹುದು. ಚಾಯ್ಸಸ್ ಮಾಡಾದ್ಮೇಲೆ we will get into the details. Okay, then you will get to know I was so playful in making my decisions as pilot, military officer, actor. We will tell you what are all in acting. It's not an easy thing. Okay, like that you will get to know. So ivaga your mind will get fixed that I want to become a carpenter. So we will guide you how you can become a carpenter. There is no much time. You are already 14-15 years old. In another 3 years, we showed you a picture, right? With that time you will be standing as a big man. You will not be in the same size. ಇವಾಗ ಅಂಕಲ್ ಹೇಳ್ತಾ ಇದ್ದಾರೆ, ಇನ್ನು ದೊಡ್ಡ ಹುಡುಗರಲ್ಲ, ಇನ್ನು 2-3 ವರ್ಷದಲ್ಲಿ ಅಡಲ್ಟ್ ಆಗ್ಬಿಡ್ತೀರಾ ಅಲ್ವಾ? ಅದ್ರ ಒಳಗಡೆ ನೀವು ಏನೇನು ಕೆಲಸ ಇದೆ ಅಂತ ತಿಳ್ಕೊಂಡು ನೀವು ಅದು ಒಂದು 4-5 ಕೆಲಸಗಳನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಪ್ರಕಾರ ನೀವು ಓದಬೇಕು, ರೆಡಿ ಆಗಬೇಕು. ನಿಮ್ಮ ಕೈನಲ್ಲಿ ಇರೋದು ಬರೀ 4-5 ಇಯರ್ಸ್. ಇಟ್ ವಿಲ್ ರನ್ ಲೈಕ್ ದಿಸ್. ಬರೀ 4-5 ವರ್ಷ. ಚಿಕ್ಕ ಹುಡುಗರಿಗೂ 7-8 ವರ್ಷನೇ ಇದೆ, ಅದು ಹಿಂಗೆ ಓಡ್ಬಿಡುತ್ತೆ. ಈ ಸೈಜ್ನಲ್ಲಿ ಇರಲ್ಲ. 2 ಇಯರ್ಸ್ ಆದ್ಮೇಲೆ ಇಷ್ಟು ದೊಡ್ಡ ಹುಡುಗ ಆಗ್ಬಿಡ್ತಾನೆ. ಇನ್ನು ಅಂತ 2 ವರ್ಷ ಆದ್ಮೇಲೆ ಇಷ್ಟು ದೊಡ್ಡ ಹುಡುಗ. ಯು ಆರ್ ನಾಟ್ ಓನ್ಲಿ ಗ್ರೋಯಿಂಗ್ ಇನ್ ಸೈಜ್ ಬಟ್ ಯುವರ್ ಏಜ್ ಇಸ್ ಆಲ್ಸೋ ಗ್ರೋಯಿಂಗ್. ಕರೆಕ್ಟ್? ಯು ವಿಲ್ ನಾಟ್ ಬಿ ಇನ್ ದ ಸೇಮ್ ಸ್ಟ್ಯಾಂಡರ್ಡ್. ಯು ಹ್ಯಾವ್ ಟು ಕ್ವಿಕ್ಲಿ ಲರ್ನ್ ಥಿಂಗ್ಸ್. ಯು ಡೋಂಟ್ ಹ್ಯಾವ್ ಟೈಮ್. ಅರ್ಥ ಮಾಡ್ಕೋಬೇಕು. ಓಕೆ, ಸೊ 3ನೇ ಪ್ರೋಗ್ರಾಮ್, ಇನ್ ಇಂಟ್ರೆಸ್ಟ್ ಆಫ್ ಟೈಮ್, 3ನೇ ಪ್ರೋಗ್ರಾಮ್ ಬಂದು ಡಿಸಿಪ್ಲಿನ್. ಡಿಸಿಪ್ಲಿನ್ ಆದ್ರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಟೇಕಿಂಗ್ ಕೇರ್ ಆಫ್ ಯುವರ್ ರೂಮ್, ಕ್ಲೀನಿಂಗ್ ದ ಟಾಯ್ಲೆಟ್, ಕೀಪಿಂಗ್ ಎವ್ರಿಥಿಂಗ್ ಕ್ಲೀನ್. ನಾಟ್ ಓನ್ಲಿ ಅಬೌಟ್ ದಟ್. ಡಿಸಿಪ್ಲಿನ್ ಮೈಂಡ್ ನಲ್ಲಿ ಬರಬೇಕು. ಹೆಂಗ್ ಓದೋದು, ಹೆಂಗ್ ಪ್ರೇಯರ್ ಮಾಡೋದು, ಹೆಂಗ್ ದೇವರ ಹತ್ರ ಮಾತಾಡೋದು, ಅಂಡ್ ಆಸ್ ಐ ಆಮ್ ರೀಡಿಂಗ್ ದ ಬೈಬಲ್, ಹೌ ಟು ಲಿವ್ ದ ಬೈಬಲ್. ಡಿಸಿಪ್ಲಿನ್ ಅಂದ್ರೆ ಬರೀ ರೂಮ್ನ ನೀಟಾಗಿ ಇಟ್ಕೊಂಡು ಬಟ್ಟೆನ ನೀಟಾಗಿ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಅದು ಬೇಕು. ಅದ್ರ ಜೊತೆ ಹೇಗೆ ಪ್ರೇಯರ್ ಮಾಡೋದು, ಹೇಗೆ ದೇವ್ರ ಹತ್ರ ಮಾತಾಡೋದು, ಹೇಗೆ ಓದೋದು, ಆ್ಯಂಡ್ ಹೇಗೆ ನಿಮ್ಮ ಜೀವನನ ನೀವು ನಡೆಸಬೇಕು ಅಂತ, ಅದು ಡಿಸಿಪ್ಲಿನ್. ಓಕೆ, ಇವಾಗ ಅರ್ಥ ಆಯ್ತಾ? ಮೂರು ಕಾರ್ಯಗಳು ಈ ಪ್ರೋಗ್ರಾಮ್ ನಲ್ಲಿ. ನಂಬರ್ 1, ನಂಬರ್ 2 ಜಾಬ್ ಆಪರ್ಚುನಿಟೀಸ್ ಅಂದ್ರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಲ್ಲ, ನಿಮ್ಮನ್ನ ಕೋಚ್ ಮಾಡ್ತಾ ಇದೀವಿ ಟು ಪಿಕ್ ದ ರೈಟ್ ಚಾಯ್ಸಸ್. ಅರ್ಥ ಆಯ್ತಲ್ಲ? ನಂಬರ್ 3 ಡಿಸಿಪ್ಲಿನ್ ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಎಕ್ಸ್ಟರ್ನಲ್, ಇಟ್ಸ್ ಅಬೌಟ್ ಇಂಟರ್ನಲ್. ಡಿಸಿಪ್ಲಿನ್ ಶಿಸ್ತು ಅಂದ್ರೆ ಹೊರಗಡೆ ಮಾತ್ರ ಅಲ್ಲ, ನಿಮ್ಮ ಮನಸ್ಸಲ್ಲೂ ನಿಮ್ಮ ಆತ್ಮದಲ್ಲೂ ಅದು ಇರಬೇಕು. That is why this Bible study will help you. It will build you as a new person. ಇವಾಗ ನಿಮ್ಮ ಬಗ್ಗೆ ಎಲ್ಲ ಟ್ರೂತ್ ಅಂದ್ರೆ ಸತ್ಯ, ನಿಮ್ಮ ಬಗ್ಗೆ ಸತ್ಯ ನಮಗೆ ಗೊತ್ತಿಲ್ಲ, ಬಟ್ ನಿಮ್ಮ ಬಗ್ಗೆ ಯು ನೋ ಅಬೌಟ್ ಯುವರ್ ಸೆಲ್ಫ್. ಹೌ ಡು ಯು ಸೇ ದಟ್? ಇವಾಗ ಎಲ್ಲ ಹುಡುಗರ ಬಗ್ಗೆ ನಮ್ಗೆ ಗೊತ್ತಾಗಲ್ಲ ಅಲ್ವಾ? ಸ್ವಲ್ಪನೇ ಗೊತ್ತು. ನಿಮ್ಮ ಹೆಸರು ಗೊತ್ತಿರ್ಬೋದು, ನಿಮ್ಮ ಕ್ಲಾಸ್ ಗೊತ್ತಿರ್ಬೋದು, ಆದರೆ ಡೆಲ್ವಿನ್ಗೆ ಗೊತ್ತು ಫುಲ್ಲಾಗಿ. ಈಗ ಯಾಕೆ ಹೇಳ್ತಾ ಇದ್ದೀನಿ, ನೀವು ಎಲ್ಲರೂ ಒಳ್ಳೆ ಹುಡುಗರ ಥರ ಇಲ್ಲಿ ಕೂತಿರ್ಬೋದು. ನಿಮ್ಮ ದೇವರಿಗೆ ನಿಮ್ಮ ಬಗ್ಗೆ ಸತ್ಯ ಗೊತ್ತು, ನಿಮ್ಮ ಬಗ್ಗೆ ನಿಮಗೆ ಗೊತ್ತು ನೀವು ಯಾರಂತ. ಈ ಬೈಬಲ್ ಓದುವಾಗ ಆ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ನೀವು ಚೇಂಜ್ ಮಾಡ್ಬೋದು. ಇದು ದೇವರೊಡೆ ವಾರ್ತೆನೆ ನಿಮಗೆ ಚೇಂಜಸ್ ಬರುತ್ತೆ, ಬದಲಾವಣೆ. ಸೊ ಅಂಕಲ್ ಹೇಳೋದು, ನಾವು ಒಬ್ಬೊಬ್ಬರು ನಮ್ಮ ಬಗ್ಗೆ ನಮ್ಗೆ ಗೊತ್ತು, ನಮಗಿಂತ ಜಾಸ್ತಿ ಯಾರು ಗೊತ್ತು ನಮ್ಮ ಬಗ್ಗೆ? ದೇವ್ರಿಗೆ ಗೊತ್ತು. ಆ ವಾರ್ತೆ ಓದುವಾಗ ದೇವರು ನಮ್ಮ ಮನಸ್ಸಿನಲ್ಲಿ ಕೆಲಸ ಮಾಡಿ ನಮ್ಮ ಒಳಗಡೆ ಬದಲಾವಣೆ ತರ್ತಾರೆ. ಸರಿನಾ? ದೇವರ ಹತ್ರ ಹೋಗಿ ನೀವು ಸುಳ್ಳು ಮಾಡೋಕ್ಕಾಗಲ್ಲ, ಸುಳ್ಳು ಹೇಳೋಕ್ಕಾಗಲ್ಲ, ಅವ್ರಿಗೆ ಗೊತ್ತು ಎಲ್ಲ. ರೈಟ್? ಯು ಹ್ಯಾವ್ ಟು ಬಿ ಟ್ರೂತ್ಫುಲ್ ಟು ಯುವರ್ ಸೆಲ್ಫ್, ಯು ಹ್ಯಾವ್ ಟು ಬಿ ಹಾನೆಸ್ಟ್ ಟು ಯುವರ್ ಸೆಲ್ಫ್. Only then you will come up in your life, and that's why we are building this framework. Okay, you will be monitored. ಈ ಪ್ರೋಗ್ರಾಮ್ ಯಾರಿಗೋಸ್ಕರ? ನಮಗೋಸ್ಕರನಾ? ನಿಮಗೋಸ್ಕರ, ನೀವು ಜೀವನದಲ್ಲಿ ಚೆನ್ನಾಗಿ ಬೆಳಿಬೇಕಂತ. ಸೊ ನಾವು ಹೇಳೋದನ್ನ ಗೌರವವಾಗಿ ಕೇಳಿಕೊಂಡು, ಈ ಸ್ವಲ್ಪ ರೂಲ್ಸ್ ಹಾಕಿದ್ದೀನಿ, ಅದನ್ನ ನೀವು ಫಾಲೋ ಮಾಡಬೇಕು.
this paining, let him relax. ಇವಾಗ ನೋಡುವಾಗ what is written here? Without rules, you can never be a disciplined child. You can never be a spiritual child. You can never be a good professional. You can never be a what is the last thing we said? You can never be good at life. Rules ಇರಲೇಬೇಕು. ಇವಾಗ ರೋಡ್ ನಲ್ಲಿ ಗಾಡಿ ಓಡಿಸೋದು, ಇಫ್ ಯು ಡೋಂಟ್ ಬೈ ರೂಲ್ಸ್, ಟ್ರಾಫಿಕ್ ಪೊಲೀಸ್ ವಾಟ್ ಯು ವಿಲ್ ಡು? ಶಬಾಷ್, ಇಲ್ಲಿ ಬನ್ನಿ ಚೆನ್ನಾಗಿ ಯು ಹ್ಯಾವ್ ವೈಲೇಟೆಡ್ ದ ರೂಲ್ಸ್. ವಿಲ್ ಯು ಸೇ ಲೈಕ್ ದಟ್? ಇವಾಗ ಗಾಡಿ ಓಡಿಸುವಾಗ ರೂಲ್ಸ್ ಇಲ್ಲದೆ ಹಿಂಗೆ ಹೋದ್ರೆ ಟ್ರಾಫಿಕ್ ಪೊಲೀಸ್ ಶಬಾಷ್ ಅಂತ ಹೇಳ್ತಾರ? ಏನ್ ಮಾಡ್ತಾರೆ? ಫೈನ್ ಹಾಕ್ತಾರೆ, ಇಲ್ಲಿದ್ರೆ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಆ ರೂಲ್ಸ್ ಯಾಕೆ ಇಟ್ಟಿದ್ದಾರೆ? ರೂಲ್ಸ್ ಇರೋದು ಒಳ್ಳೇದು. ರೂಲ್ಸ್ ಇದ್ರೇನೆ ಎಲ್ಲ ಕರೆಕ್ಟ್ ಆಗಿ ನಡೆಯುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ಏನಾದ್ರು ಪ್ರಶ್ನೆಗಳಿದೆಯಾ? ರೂಲ್ಸ್ ಇರಲೇಬೇಕಲ್ಲ. ಸ್ಕೂಲ್ನಲ್ಲಿ ರೂಲ್ಸ್ ಇದೆಯಾ? ಎಷ್ಟು ಗಂಟೆ ಹೋಗ್ಬೇಕು ಸ್ಕೂಲ್ಗೆ? ಇನ್ಸ್ಟೆಡ್ ಆಫ್ ದಟ್ ಯು ವಿಲ್ ಸೇ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬಿಟ್ಟು ಇವತ್ತು 10 ಗಂಟೆಗೆ ಬರೋಕ್ಕಾಗುತ್ತೆ. ಏನ್ ಮಾಡ್ತೀರಾ? ಸ್ಕೂಲ್ ಒಳಗೆ ಬಿಡಲ್ಲ, ಕಂಪ್ಲೇಂಟ್ ಬರುತ್ತೆ ಪಾಪ ಹತ್ರ. ಕರೆಕ್ಟ್ನಾ? ರೂಲ್ಸ್ ಆರ್ ರೂಲ್ಸ್. ಓಕೆ, ಅದಕ್ಕೋಸ್ಕರ ಈ ಪ್ರೋಗ್ರಾಮ್ ಜೊತೆಗೆ ಈ ರೂಲ್ಸ್ನ ಫಾಲೋ ಮಾಡಬೇಕು. ಯಾವ ಥರ ರೂಲ್ಸ್ ಇದೆ? ಸೊ ರೂಲ್ಸ್ ನಾವು ಫಸ್ಟ್ ಇವತ್ತು ಬರ್ತೀವಲ್ಲ, ನೆಕ್ಸ್ಟ್ ಕ್ಲಾಸ್ ಯಾವಾಗ ಅಂತ ಟೈಮ್ ಹೇಳ್ಬಿಡ್ತೀವಿ. ಟೈಮ್ಗೆ ಬಂದ್ಬಿಡ್ಬೇಕು. ಅಂಕಲ್ಗೂ ನನಗೂ ಬೇರೆ ಕೆಲಸ ಇದೆ, ನಿಮ್ಗೋಸ್ಕರ ನಾವು ನಮ್ಮ ಜೊತೆ ಇನ್ನೂ 4 ಜನ ಬರ್ತಾರೆ. ಸೊ ನೀವು ಟೈಮ್ ಬರಬೇಕು. ಬೈಬಲ್ ತಗೊಂಡು ಬರಬೇಕು. ಎಲ್ಲರ ಹತ್ರ ಬೈಬಲ್ ಇದೆಯಾ? ಬೈಬಲ್, ನೋಟ್ಬುಕ್, ಫೈಲ್ ಕೊಡ್ತೀವಿ. ಎಲ್ರಿಗೂ ಒಂದೊಂದು ಫೈಲ್. ಈ ಫೈಲ್ ರೆಡಿ ಆಗಿದೆ. ಈ ತರ ಫೈಲ್ ಇದೆ. ನೀವು ಎಲ್ಲರೂ ಇವಾಗ ಫೈಲ್ ಕೊಡ್ತೀನಿ, ನಿಮ್ಮ ಹೆಸರು ಬರೆದ್ಬಿಟ್ಟು ಒಂದೊಂದು ಕ್ಲಾಸ್ಗೂ ಈ ಫೈಲ್ ತಗೊಂಡು ಬರಬೇಕು. ಇದರಲ್ಲಿ ಹೋಮ್ವರ್ಕ್ ಮತ್ತೆ ಕ್ಲಾಸ್ ವರ್ಕ್. ನಾವು ಕ್ಲಾಸ್ ತಗೊಳ್ಳುವಾಗ ನೋಟ್ಸ್ ತಗೋಬೇಕು. ಅದನ್ನ ಈ ಫೈಲ್ನಲ್ಲಿ ಹಾಕಿ ಭದ್ರವಾಗಿ ಇಟ್ಕೋಬೇಕು. ಭದ್ರವಾಗಿ ಇಟ್ಕೊಳ್ತೀರಾ? ನೀಟಾಗಿರ್ಬೇಕು. ಇದು ಗಲೀಜಾಗಬಾರ್ದು. ಇದು ನಿಮ್ಮ ಮಾರ್ಕ್ಸ್ ಕಾರ್ಡ್ ತರ. ಈ ಕೊನೆಯಲ್ಲಿ ಹಾಕಿದ್ದೀನಿ. ನೀವು ಈ ಫೈಲ್ ಹೇಗೆ ಇಟ್ಕೊಳ್ತೀರಾ ಅದಕ್ಕೆಲ್ಲ ಮಾರ್ಕ್ಸ್ ಬರುತ್ತೆ. ಫೈನಲಿ ಆ ಮಾರ್ಕ್ಸ್ ಎಲ್ಲ ಪಾಪ ಹತ್ರ ಹೋಗುತ್ತೆ. ಈ ಸ್ಕೂಲ್ ತರಾನೇ. ಓಕೆ, ಪೆನ್ಸಿಲ್ ಪೆನ್ ಇದೆ ಎಲ್ರತ್ತ. ಸೊ ಪೆನ್ಸಿಲ್ ಪೆನ್ ತಗೊಂಡ್ಬರ್ಬೇಕು ಕ್ಲಾಸ್ಗೆ. ಆ್ಯಂಡ್ ಕೊಟ್ಟಿರೋ ಹೋಮ್ವರ್ಕ್ನ ಕರೆಕ್ಟಾಗಿ ಕಂಪ್ಲೀಟ್ ಮಾಡಬೇಕು. ಜಾಸ್ತಿ ಚಿಕ್ಕ ಹೋಮ್ವರ್ಕೆ. ನಿಮಗೆ 1 ವೀಕ್ 10 ದಿವಸ ಟೈಮ್ ಇರುತ್ತೆ, ಇಲ್ಲ 14 ದಿವಸ ಟೈಮ್ ಇರುತ್ತೆ. ಆವಾಗ ಅದನ್ನು ಕಂಪ್ಲೀಟ್ ಮಾಡಿಬಿಡ್ಬೇಕು. ಇಲ್ಲ ಆಂಟಿ ಬ್ಯುಸಿ ಆಗಿದ್ದೆ, ಇಲ್ಲ ಆಂಟಿ ಮರ್ತುಬಿಟ್ಟೆ ಹಂಗೆ ಹೇಳಿದ್ರೆ ಮೈನಸ್ ಮಾರ್ಕ್ಸ್. ಸ್ಟಡೀಸ್ ಜೊತೆಗೇನೆ ಮಾಡಬೇಕು, ಅರ್ಥ ಆಯ್ತು. ಬಟ್ ಯು ಹ್ಯಾವ್ ಟು ಪುಟ್ ಲಿಟಲ್ ಎಕ್ಸ್ಟ್ರಾ ಎಫರ್ಟ್ಸ್. ನಿಮ್ಮ ಸ್ಕೂಲ್ ಶಾಲೆ ಪಾಠದ ಜೊತೆನೆ ಇದು ಮಾಡಬೇಕು. ಆದರೆ ಅಷ್ಟೇನು ಕಷ್ಟವಾದ ಕೆಲಸ ನಾವು ಕೊಡಲ್ಲ, ಚಿಕ್ಕ ಚಿಕ್ಕ ಹೋಮ್ವರ್ಕ್. ಸರಿನಾ? ರೂಲ್, ಲೆಟ್ ಅಸ್ ರಿವೈಸ್ ದ ರೂಲ್ಸ್. ಇದೇನಾ? ಟೈಮ್ ಅಂದ್ರೆ ಡಿಸಿಪ್ಲಿನ್, ಟೈಮ್ ನಲ್ಲಿ ಪಂಕ್ಚುಯಾಲಿಟಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ರಿಪೋರ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಒಂದೊಂದು ತಿಂಗಳು ರಿಪೋರ್ಟ್ ಕಾರ್ಡ್ ಪಾಪ ಹತ್ರ ಹೋಗುತ್ತೆ. ನಿಮ್ಮ ಹೆಸರು, ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಅಂತ. ಓಕೆನಾ? ಆ ಮಾರ್ಕ್ಸ್ ನಾನು ನೋಟ್ ಮಾಡ್ತೀನಿ. ಫೈನಲ್ ಆಗಿ ಪಾಪ ಹತ್ರ ನಾನು ಕೊಟ್ಬಿಡ್ತೀನಿ. ಸರ್ಪ್ರೈಸ್ ಆಗಿ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್. ಓಕೆನಾ? So you have to tell them why are they doing all this. That will be the helping and what do they benefit. You just ask. ಸೊ ಕೊನೆಯಲ್ಲಿ ಮತ್ತೆ ಹೇಳ್ತೀನಿ. ಆಲ್ರೆಡಿ 2-3 ಸಾರಿ ಹೇಳ್ಬಿಟ್ಟೆ. ಇದು ಯಾರಿಗೋಸ್ಕರ ಮಾಡೋದು? Yes, you give it to brother. We can give to everyone. No? No? The 5 3 just give it, let them keep it. No They problem. have to write their name. Or Yes. you give it to the uncle. Let them later carry on. ಸೊ ಯಾಕೋಸ್ಕರ ಮಾಡೋದು ಈ ಪ್ರೋಗ್ರಾಮ್? ಯಾಕೆ? ಇವಾಗ 10 ವರ್ಷ ಆದ್ಮೇಲೆ ನೀವೆಲ್ಲ ಎಲ್ಲಿರ್ತೀರಾ? ಎಲ್ಲಿರ್ತೀರಾ ನೀವು? ಎಲ್ಲ ದೊಡ್ಡವರಾಗಿ ಹೋಮ್ನಲ್ಲಿ ಇಟ್ಕೊಳಕ್ಕಾಗಲ್ಲ, ಪಪ್ಪ ಇಟ್ಕೊಳಕ್ಕಾಗಲ್ಲ. ದೊಡ್ಡ ಹುಡುಗರಾಗಿ ಮನುಷ್ಯರಾಗಿ ಹೊರಗಡೆ ಹೋಗ್ತೀರಾ. ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ಈ ಪ್ರೋಗ್ರಾಮ್. ಸರಿನಾ?
ದೇವರಿಗೋಸ್ಕರ ನಿಮ್ ಒಳ್ಳೇದಕ್ಕೋಸ್ಕರ ನೀವು ಇರಬೇಕು ಒಬ್ಬೊಬ್ರು. ಆ್ಯಂಡ್ ಈ ಸಮಾಜದಲ್ಲಿ ಒಳ್ಳೆ ಮನುಷ್ಯನಾಗಿ ಚೆನ್ನಾಗಿ ದುಡಿದು ಚೆನ್ನಾಗಿ ನಿಮ್ಮ ಕುಟುಂಬನ ಒಬ್ಬೊಬ್ರು ನೋಡಬೇಕು. ಬೇರೆಯವರು ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು. ಅಯ್ಯೋ ಡೆವಿಡ್ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾನೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ, ಆ ಥರ ಹೋಮಿಂದ ಕಲ್ತ್ಕೊಂಡು ಚೆನ್ನಾಗಿ ಬಂದ್ಬಿಟ್ಟ ಅಂತ ನಿಮ್ಮಿಂದ ಬೇರೆಯವ್ರು ಕಲ್ತ್ಕೋಬೇಕು. ಸರಿನಾ? ನಿಮ್ಮನ್ನ ನೋಡಿ ಬೇರೆ ಮಕ್ಕಳು ನಿಮ್ಮ ಥರ ಆಗಬೇಕು ಅಂತ ಯೋಚನೆ ಮಾಡಬೇಕು. ನಿಮ್ಗೆ ಇಷ್ಟನ ಇಲ್ಲ ನನಗೆ ದುಡಿಯೋದೆಲ್ಲ ಬೇಡ, ನಾನು ಸುಮ್ಮನೆ ಹಂಗೆ ಅಲಿತಾ ಇರ್ತೀನಿ, ಆ ಥರ ಇರಬೇಕಾ? ದುಡಿಬೇಕು, ಚೆನ್ನಾಗಿರ್ಬೇಕು. ಕರೆಕ್ಟಾ? ಯಾರು ನಿಮ್ಮನ್ನ ನೋಡ್ಕೊಳ್ತಾರೆ? ದೇವ್ರು ನೋಡ್ಕೊಳ್ತಾರೆ. ದೇವರು ನಿಮಗೆ ಕಣ್ಣು ಕೈ ಕಾಲೆಲ್ಲ ಕೊಟ್ಟಿದ್ದಾರಲ್ವಾ, ಅದನ್ನು ಒಳ್ಳೆ ಪ್ರಯೋಜನ ಮಾಡಬೇಕು. ಅದಕ್ಕೋಸ್ಕರ ಈ ಪ್ರೋಗ್ರಾಮ್. ಇದು ನಮಗೋಸ್ಕರ ಅಲ್ಲ, ನಿಮಗೋಸ್ಕರ. ಜೊತೆಗೆ ಫೈಲ್ ಕೊಡ್ತಾರೆ, ನೀವು ಎಲ್ಲ ಹೆಸರುಗಳೆಲ್ಲ ನೀವು ಬರೆದು ಬಿಡಿ. ಆಮೇಲೆ ಬಿಡಿ. ಜೊತೆಗೆ ಈ ತರ ಶೀಟ್, ಓಕೆ, ಈಚ್ ಒನ್ ಆಫ್ ಯು ಓಕೆ, ಈ ಶೀಟ್ ಇವಾಗಲೇ ಫಿಲ್ ಮಾಡಬೇಕು. ಒಬ್ಬೊಬ್ರು ಫಿಲ್ ಮಾಡಬೇಕು. ನಿಮ್ಮ ನೇಮ್, ಹೆಸರು, ಕ್ಲಾಸು, ಏಜು ಮತ್ತೆ ಸ್ಕೂಲು, ಲ್ಯಾಂಗ್ವೇಜ್. ನಿಮಗೆ ನಾವು ಏನು ಮಾಡ್ತೀವಿ ಅಂತ ಒಂದು ID ಕಾರ್ಡ್ ಥರ ಕೊಡ್ತೀವಿ. ಆ ID ಕಾರ್ಡ್ ಥರ ನಿಮ್ಮ ಹೆಸರೆಲ್ಲ ನಮ್ಗೆ ಯಾವತ್ತೂ ಇಟ್ಕೊಳ್ಳೋದಕ್ಕಾಗಲ್ಲ. ಆಲ್ 30 ಚಿಲ್ಡ್ರನ್ ಹೆಸರು ಇಟ್ಕೊಳ್ಳೋದಕ್ಕಾಗಲ್ಲ. ಬಟ್ ವಿ ವಾಂಟ್ ಟು ನೋ ದ ನೇಮ್ಸ್ ಆ್ಯಂಡ್ ಯುವರ್ ಸ್ಟ್ಯಾಂಡರ್ಡ್ ಆ್ಯಂಡ್ ಆಲ್ ದಟ್. ಅದು ಇವಾಗ ಫಿಲ್ ಮಾಡಿ ಕೊಡಿ. ನಾವು ಹೋಗಿ ತಗೊಂಡು ಮತ್ತೆ ID ಕಾರ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಮೀಟ್ ಮಾಡುವಾಗ ವಿ ವಿಲ್ ಡಿಸ್ಟ್ರಿಬ್ಯೂಟ್ ಆಲ್ ದ ID ಕಾರ್ಡ್ಸ್. ಸರಿನಾ? ಸೊ ಇವಾಗ ಈ ಎಕ್ಸಸೈಸ್ ಮಾಡಬೇಕು. ಏನಾದರೂ ಪ್ರಶ್ನೆ ಇದೆಯಾ? ಎನಿಥಿಂಗ್ ದಟ್ ಇಸ್ ಆನ್ ಯುವರ್ ಮೈಂಡ್ ದಟ್ ಇಸ್ ಟ್ರಬಲಿಂಗ್ ಯು? ಐ ಥಿಂಕ್ ಯು ಆರ್ ಕ್ಲಿಯರ್. ಎಲ್ಲ ಕ್ಲಿಯರ್ ಆಗಿದೆ. ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ದ ನೆಕ್ಸ್ಟ್ 3-4 ಮಂತ್ಸ್ ಎಲ್ಲ ಕ್ಲಿಯರ್ ತಾನೆ? ಏನಾದರೂ ಪ್ರಶ್ನೆ ಇದೆಯಾ? ಬಿ ವೆರಿ ಓಪನ್, ಬಿ ಹಾನೆಸ್ಟ್. ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಅಯ್ಯೋ ಆಂಟಿ ಅಂಕಲ್ ಏನು ಮಾಡೋಲ್ಲ, ನಾನು ಬಿಟ್ಬಿಡಿ, ನೀವು ಹೇಳ್ಬಿಡಿ. ಲೆಟ್ಸ್ ನಾಟ್ ವೇಸ್ಟ್ ಈಚ್ ಅದರ್ಸ್ ಟೈಮ್. ಇವಾಗ ನಮ್ಮ ಟೈಮು ನಿಮ್ಮ ಟೈಮು ವೇಸ್ಟ್ ಮಾಡೋದು ಬೇಡ. ನಿಮ್ಗೆ ಇಷ್ಟ ಅಂದ್ರೆ ಹೇಳ್ಬಿಡಿ, ಪಪ್ಪ ಹತ್ರ ಹೇಳ್ಬೇಡ. ಒಂದು ವಿಷಯ ನಮ್ಮ ದೇವರಿಗೆ ಇಷ್ಟ ಆಗಲ್ಲ, ವೇಸ್ಟ್ ಮಾಡೋದು. ಊಟ ಮಾಡೋದು ಯು ಕೆನಾಟ್ ವೇಸ್ಟ್. ದ ಟೈಮ್ ಈಸ್ ಗಿವನ್ ಆನ್ ಅರ್ತ್. ಎಲ್ರಿಗೆ ಟೈಮ್ ಇದೆ. 60 years, ನಾವು 70 years ಇರ್ಬೋದು. ಎಲ್ಲರೂ ಒನ್ ಡೇ ವಿ ಹ್ಯಾವ್ ಟು ಡೈ. ನಾವೆಲ್ಲರೂ 100 ವರ್ಷ ಇಲ್ಲ 1000 ವರ್ಷ ಜೀವಿಸಲ್ಲ. ಎಲ್ರಿಗೂ ಸ್ವಲ್ಪನೇ ಟೈಮ್ ಕೊಟ್ಟಿದ್ದಾರೆ ದೇವರು. ಟೈಮ್ ವೇಸ್ಟ್ ಮಾಡಿದ್ರೆ ದೇವರಿಗೆ ಅಷ್ಟೊಂದು ಕೋಪ ಬರ್ತದೆ. ಓಕೆ, ಟೈಮು, ಟ್ಯಾಲೆಂಟ್, ಎವ್ರಿ ಒನ್ ಆಫ್ ಯುವರ್ ಟ್ಯಾಲೆಂಟ್. ಯು ನೋ, nobody is a waste piece in the eyes of God. Every one of you may not be good at studies, but you all have talents. Do you believe that or not? ಅರ್ಥ ಆಯ್ತಾ? ಎಲ್ಲರೂ ಎಲ್ಲ ಇದರಲ್ಲೂ ಒಳ್ಳೆ ಸೂಪರ್ ಆಗಿರಲ್ಲ, ಆದರೆ ಎಲ್ರಿಗೂ ಒಂದೊಂದು ಸೂಪರ್ ಟ್ಯಾಲೆಂಟ್ ಇರುತ್ತೆ. ಟ್ಯಾಲೆಂಟ್ ಅಂದ್ರೆ ಏನು? Talent ಅಂದ್ರೆ ಏನು? You may be good at studies, but Delvin may not be good at studies. What is your name? Pawan may not be good at playing, but he may be good at studies. ಒಬ್ಬರೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ದೇವರು ಕೊಟ್ಟಿದ್ದಾರೆ. ಆ ಟ್ಯಾಲೆಂಟ್ ವೇಸ್ಟ್ ಮಾಡಿದ್ರೆ ಅವ್ರಿಗೆ ತುಂಬ ಕೋಪ ಬರ್ತದೆ. ನಾನು ಹೇಳ್ತಾ ಇದ್ದೀನಿ, ದೇವರು ನೀವು ನೋಡುವಾಗ ಯಾವ್ಯಾವ ವಿಷಯದಲ್ಲಿ ಅವರಿಗೆ ತುಂಬ ಕೋಪ ಬರ್ತದೆ. ವೇಸ್ಟಿಂಗ್ ಫುಡ್, ವೇಸ್ಟಿಂಗ್ ಟೈಮ್, ವೇಸ್ಟಿಂಗ್ ಟ್ಯಾಲೆಂಟ್. ಸುಮ್ಮನೆ ಹಂಗೆ ಕೂತ್ಕೊಂಡು ನಾನು ಏನು ಮಾಡಲ್ಲ, ನಾನು ಹಂಗೆ ಕೂತ್ಕೊಂಡಿದ್ದೀನಿ, ನಾನು ಬಿಟ್ಬಿಡಪ್ಪ, ಐ ವಿಲ್ ನಾಟ್ ಸ್ಟಡಿ ಅಲ್ಲ. ದಟ್ ಇಸ್ ಕಾಲ್ಡ್ ಅಸ್ ಡಿಮನ್ಸ್ ಆಟಿಟ್ಯೂಡ್. ದೆವ್ವಗಳ ಯೋಚನೆ ಮಾಡೋ ಥರ ಒಬ್ಬೊಬ್ರು ಮನುಷ್ಯರು ಮಾಡ್ತಾರೆ. ನಾನು ಏನು ಮಾಡಲ್ಲ, ನಾವು ಕೂತ್ಕೊಂಡಿರ್ತೀವಿ. ಹಂಗೆ ನಾವು ಮಾಡಿದ್ರೆ ದೇವರಿಗೆ ತುಂಬ ಕೋಪ ಬರುತ್ತೆ. ಅವಾಗ ದೇವರು ನಮ್ಮ ಜೊತೆ ಇರಲ್ಲ. ಇವಾಗ ನಮ್ಮ ಜೀವನ ಎಲ್ಲರೂ ಯಾವಾಗಲೂ ಇರ್ತೀವ ಇಲ್ಲಿ. ಆ ಥರ ದೇವರು ಕೊಟ್ಟಿರೋ ನಮಗೆ ಸಮಯ, ಆರೋಗ್ಯ, ನಮಗೆ ಟ್ಯಾಲೆಂಟ್ಸ್ ಕೊಟ್ಟಿರೋದು ವೇಸ್ಟ್ ಮಾಡಿದ್ರೆ ದೇವರು ನಮ್ಮ ಜೊತೆ ಇರಲ್ಲ. ಅವ್ರು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಆವಾಗ ಜೀವನದಲ್ಲಿ ನಾವು ಚೆನ್ನಾಗಿರೋಕ್ಕಾಗಲ್ಲ. ಓಕೆನಾ? ಅರ್ಥ ಆಯ್ತಾ ಮಕ್ಕಳೇ? 3 ವಿಷಯನೇ. ಡೋಂಟ್ ವೇಸ್ಟ್ ಯುವರ್ ಫುಡ್, ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ವೇಸ್ಟ್ ಯುವರ್ ಟ್ಯಾಲೆಂಟ್. ನಿಮ್ಮ ಊಟ, ನಿಮ್ಮ ಟ್ಯಾಲೆಂಟು ಮತ್ತೆ ನಿಮ್ಮ ಸಮಯ ವೇಸ್ಟ್ ಮಾಡಬೇಡಿ. Food is not coming for free. There is lot of sacrifice going from Papa.
ಇವಾಗ ಪಾಪ ಎಷ್ಟು ಸ್ಯಾಕ್ರಿಫೈಸ್ ಮಾಡಿ ನಿಮಗೆ ಊಟ, ಸ್ಕೂಲ್ಗೆ ಹೋಗೋದು, ಇಲ್ಲಿ ಇರೋಕೆ ಸ್ಥಳ ಎಲ್ಲ ಮಾಡಿದ್ದಾರೆ. ಬಟ್ಟೆ we went to a different home. ಅಲ್ಲಿ ಏನು ಗೊತ್ತಾ, there is no water for 1 month. They drink water like this. Somebody will pour, somebody that much only water there. ಒಂದು ಎಲ್ಲ ಫೆಸಿಲಿಟೀಸ್ ಮಾಡಿ ಒಂದು ಹೋಮ್ ಹೋದ್ರಿ, ಅಲ್ಲಿ ಮಕ್ಕಳಿಗೆ ನೀರಿಲ್ಲ, 1 ತಿಂಗಳು ಅವ್ರಿಗೆ ನೀರು ಸಿಗ್ಲಿಲ್ಲ. ಜಸ್ಟ್ 1 ಟಮ್ಲರ್ ಪರ್ ಡೇ 1 ಟಮ್ಲರ್ ಸಿಗ್ತದೆ. ಎಷ್ಟು ಕಷ್ಟ ಗೊತ್ತಾ ನಿಮಗೆ? ಆ ಥರ ಏನಾದರೂ ಕಷ್ಟ ಇದೆಯಾ? ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಈ ಸ್ಯಾಕ್ರಿಫೈಸ್ ಎಲ್ಲ ನೀವು ವೇಸ್ಟ್ ಮಾಡಿದ್ರೆ ದೇವರಿಗೆ ಎಷ್ಟು ಕೋಪ ಬರುತ್ತೆ. ಜಸ್ಟ್ ನೀವು ದೇವರ ಸ್ಥಾನದಲ್ಲಿ ಇಂದ ಯೋಚನೆ ಮಾಡಿ, ದೇವರ ಸ್ಥಾನದಲ್ಲಿ ನೀಯಿಂದ ಯೋಚನೆ ಮಾಡಿ. ಈ ತರ ಮಾಡಿದ್ರೆ ಎಷ್ಟು ಒಂದು ಕೋಪ ಬರುತ್ತೆ. ಸರಿ, don't look at the past, don't overthink. You might have made mistakes, don't overthink. Listen to me, this one last thing, okay? Don't look at the past. You might have done mistakes, no problem, but we have to fix these mistakes. Adukoskarane this program has been kicked off. This is what you say. So one ನಿಮಿಷ ಫೈನಲ್ ಆಗಿ ಲಾಸ್ಟ್ ವಿಷಯ, ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಮುಗಿಸೋ ಒಳಗಡೆ ನೀವೆಲ್ಲರೂ ಚೆನ್ನಾಗಿ ಇಂಪ್ರೂವ್ ಆಗಬೇಕು. ಹಳೆಯನ್ನ ಮರ್ತು ಬಿಡೋಣ, ಇವಾಗ ಹೊಸದಾಗಿ ಇದನ್ನ ಶುರು ಮಾಡೋಣ. ಸರಿನಾ? ಯಾರೆಲ್ಲ ರೆಡಿ ಈ ಪ್ರೋಗ್ರಾಮ್ಗೆ? ಸರಿನಾ? ಓಕೆ, ವೆರಿ ಗುಡ್. ವೆರಿ ಗುಡ್. Give a big hand to yourself.